ಶಂ ಶನೈಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಕುಂಭರಾಶಿಯವರಿಗೆ ಜೂನ್ 2ಕ್ಕೆ ಗುರುಗ್ರಹ ನಿಮ್ಮ 6ನೇ ಭಾವವಾದಂತಹ ಕಟಕ ರಾಶಿಗೆ ಪ್ರವೇಶಿಸುತ್ತಿದೆ. ಗುರುಗ್ರಹದ ದೃಷ್ಟಿ 2, 10, 12ನೇ ಭಾವಕ್ಕೆ ಬೀಳುತ್ತಿದೆ. ಗುರುಗ್ರಹದ ರಾಶಿ ಪರಿವರ್ತನೆ ಕುಂಭರಾಶಿಯವರಿಗೆ ಯಾವ ರೀತಿಯ ಪ್ರಭಾವ ಬೀರಲಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಗುರುಗ್ರಹ ನಿಮ್ಮ 6ನೇ ಭಾವದಲ್ಲಿ ಗೋಚಾರ ಮಾಡಲಿದೆ. 6ನೇ ಭಾವದಿಂದ ರೋಗ, ಋಣ, ಸಾಲ, ಶತ್ರು, ಕಾಂಪಿಟೇಷನ್ ಅನ್ನು ವಿಶ್ಲೇಷಣೆ ಮಾಡಬಹುದು. ಸಾಲ ಎಂದರೆ ಭಯಪಡಬೇಡಿ. ನಾವು ಯಾವುದಾದರೂ ಜಮೀನು ಖರೀದಿ ಮಾಡೋದಕ್ಕೆ, ಮನೆ ಕಟ್ಟುವಾಗ ಅಥವಾ ವೆಹಿಕಲ್ ಪರ್ಚೇಸ್ ಮಾಡಲು ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೂ ಸಹ ಲೋನ್ ತೆಗೆದುಕೊಳ್ಳುತ್ತೇವೆ. ಅದೇ ರೀತಿ ನೀವು ಶುಭ ಕಾರ್ಯಕ್ಕೆ ಸಾಲ ಮಾಡುತ್ತೀರಾ, ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ನೀವು ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಿದರೆ, ಲೈಫಲ್ಲಿ ಸಕ್ಸಸ್ ಸಿಕ್ಕಿದರೆ ಶತ್ರುಗಳು ಹುಟ್ಟಿಕೊಳ್ಳುತ್ತಾರೆ. ಗುರುಗ್ರಹ ಕುಂಭರಾಶಿಯವರಿಗೆ ದ್ವಿತೀಯಾಧಿಪತಿ ಹಾಗೂ 11ನೇ ಅಧಿಪತಿಯಾಗಿ ವ್ಯಯಭಾವಕ್ಕೆ ದೃಷ್ಟಿಸುತ್ತಿರುವುದರಿಂದ ಖರ್ಚು ವೆಚ್ಚಗಳು ಹೆಚ್ಚಾಗಲಿದೆ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಿಗೋಸ್ಕರ ಹಣದ ವ್ಯಯ ಮಾಡುತ್ತೀರಾ. ತೃಪ್ತಿಯಿಂದ ಬಹಳ ಖುಷಿಯಾಗಿ ಸಂತೋಷವಾಗಿ ಹಣದ ಖರ್ಚು ಮಾಡುತ್ತೀರಾ. ವಿದೇಶಿ ಯಾತ್ರೆ ಅಥವಾ ಲಾಂಗ್ ಟ್ರಾವೆಲ್, ಸ್ಪಿರಿಚುಯಲ್ ಟ್ರಾವೆಲ್ಗೋಸ್ಕರ ಹಣವನ್ನು ಖರ್ಚು ಮಾಡುತ್ತೀರಾ. ಕುಂಭರಾಶಿಯವರಿಗೆ ಯಾರಿಗೆಲ್ಲ ಹಲ್ಲಿನ ಸಮಸ್ಯೆ, ಗಂಟಲಿನ ಸಮಸ್ಯೆ ಇತ್ತು, ಕಾಲು ನೋವು, ಆ್ಯಂಕಲ್ ಪೇನ್, ಪಾದಗಳಲ್ಲಿ ನೋವುಗಳಿದ್ದರೆ ಜೂನ್ 2ಕ್ಕೆ ನಿಮ್ಮ ಆರೋಗ್ಯದಲ್ಲಿ ವೃದ್ಧಿಯಾಗಲಿದೆ. ನಿಮ್ಮ ಹಲ್ಲಿನ ಸಮಸ್ಯೆ, ಗಂಟಲಿನ ಸಮಸ್ಯೆಗೆ ಸಂಪೂರ್ಣವಾಗಿ ಮುಕ್ತಿ ಸಿಗಲಿದೆ. ಉಚ್ಚ ಗುರುವಿನ 9ಮ ದೃಷ್ಟಿ ನಿಮ್ಮ ಕುಟುಂಬ ಸ್ಥಾನದ ಮೇಲೆ ಬೀಳುತ್ತಿದೆ. ನಿಮ್ಮ ಫ್ಯಾಮಿಲಿಯಲ್ಲಿ ಇದ್ದಂತಹ ಡಿಸ್ಪ್ಯೂಟ್ಗಳು, ಸದಸ್ಯರ ನಡುವೆ ಇದ್ದಂತಹ ಜಗಳಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಂಪೂರ್ಣವಾಗಿ ಕಡಿಮೆಯಾಗಲಿದೆ ಜೂನ್ 2ರ ನಂತರ. 2ನೇ ಭಾವ ಅಂದರೆ ಧನಭಾವ, ಕುಟುಂಬ ಸ್ಥಾನ, ವಾಕ್ಸ್ಥಾನ. ನಿಮ್ಮ ಕುಟುಂಬದಲ್ಲಿ ಶುಭ ಕಾರ್ಯಗಳಾಗುತ್ತವೆ. ಕುಂಭರಾಶಿ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಭಾಗವಹಿಸಬಹುದು. ಗುರುಗ್ರಹ ತನ್ನ ಉಚ್ಚ ರಾಶಿಯಾದಂತಹ ಕಟಕ ರಾಶಿಯನ್ನು ಪ್ರವೇಶಿಸುತ್ತಿರುವುದರಿಂದ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಜಯ ಗಳಿಸುತ್ತೀರಾ. ನಿಮ್ಮ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳಲು ಲೋನ್ ಮಾಡುತ್ತೀರಾ. ಇದರ ಜೊತೆಗೆ ನಿಮಗೆ ಶತ್ರುಗಳು ಸಹ ಹೆಚ್ಚಾಗಲಿದ್ದಾರೆ. ಗುರುಗ್ರಹ 6ನೇ ಭಾವಕ್ಕೆ ಪ್ರವೇಶಿಸಿದಾಗ ನೀವು ನಿಮ್ಮ ಲೈಫಲ್ಲಿ ಸಕ್ಸಸ್ ಪಡೆಯುತ್ತೀರಾ. ಅಚೀವ್ಮೆಂಟ್ ಮಾಡಿದಾಗ ಶತ್ರುಗಳು ಹೊಟ್ಟೆ ಕಿಚ್ಚು ಪಡುವವರ ಸಂಖ್ಯೆ ಹೆಚ್ಚಾಗುತ್ತದೆ. ಆದರೆ ಆ ಶತ್ರುಗಳು ನಿಮಗೆ ತೊಂದರೆ ಕೊಡಲು ಗುರುಗ್ರಹ ಬಿಡುವುದಿಲ್ಲ. ಗುರುಗ್ರಹದ ದೃಷ್ಟಿ ನಿಮ್ಮ 10ನೇ ಭಾವಕ್ಕೆ ಬೀಳುತ್ತಿರುವುದರಿಂದ ನಿಮಗೆ ಫಿನಾನ್ಷಿಯಲಿ ಗ್ರೋತ್ ಹಾಗೂ ಸಕ್ಸಸ್ ಸಿಗಲಿದೆ. ನಿಮ್ಮ ಜಾಬಲ್ಲಿ ಪ್ರಮೋಷನ್ ಆಗುವುದು, ಸ್ಯಾಲರಿಯಲ್ಲಿ ಹೈಕ್ ಆಗುವುದು, ಬೇರೆ ಬೇರೆ ಮೂಲಗಳಿಂದ ಹಣ ಸಂಪಾದನೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ, ಏಕೆಂದರೆ ಗುರುಗ್ರಹದ ದೃಷ್ಟಿ ನಿಮ್ಮ 2ನೇ ಭಾವಕ್ಕೆ ಬೀಳುತ್ತಿದೆ. 2ನೇ ಭಾವ ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಭಾವ, ಧನಭಾವ. ಗುರು ಎಲ್ಲಿ ದೃಷ್ಟಿಸುತ್ತಾನೋ ಅಲ್ಲಿ ವೃದ್ಧಿ ಮಾಡುತ್ತಾನೆ. ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ಪ್ರಶಂಸೆ ಸಿಗಲಿದೆ. ಸಂತೃಪ್ತಿಯಿಂದ ಮನಸ್ಫೂರ್ತಿಯಾಗಿ ಕೆಲಸ ಮಾಡುತ್ತೀರಾ. ಗುರುಗ್ರಹದ ದೃಷ್ಟಿ 12ನೇ ಭಾವಕ್ಕೆ ಬೀಳುತ್ತಿರುವುದರಿಂದ ಡೀಪ್ ಆಗಿ, ಬಹಳ ಆಳವಾಗಿ ಹೋಗಿ ಜ್ಯೋತಿಷ್ಯ ಅಥವಾ ಅಕ್ಕಲ್ ಸೈನ್ಸ್ ಯಾವುದೇ ರೀತಿಯ ವಿದ್ಯೆಗಳನ್ನು ಕಲಿಯಲು ಆಸಕ್ತಿ ತೋರಿಸುತ್ತೀರಾ. ಮಾನಸಿಕ ನೆಮ್ಮದಿಯನ್ನು ಹುಡುಕುತ್ತೀರಾ. ಕುಂಭರಾಶಿಯವರಿಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರುವುದು ಮಾನಸಿಕ ನೆಮ್ಮದಿ. ಹಾಸ್ಪಿಟಲ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರು, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಜಾಬ್ ಮಾಡುತ್ತಿರುವವರಿಗೆ, ಮ್ಯಾನೇಜ್ಮೆಂಟ್ ರಿಲೇಟೆಡ್ ಜಾಬ್ ಮಾಡುತ್ತಿರುವವರಿಗೆ, ಫಾರಿನ್ ರಿಲೇಟೆಡ್ ಜಾಬ್, ಇಂಪೋರ್ಟ್ ಹಾಗೂ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುತ್ತಿರುವವರಿಗೆ ಗುಡ್ ಟೈಮ್. ಈ ಫೀಲ್ಡಲ್ಲಿರುವವರಿಗೆ ಗುರು ಪಾಸಿಟಿವ್ ರಿಸಲ್ಟ್ಗಳನ್ನೇ ಕೊಡಲಿದೆ. ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚು ಲಾಭ ಗಳಿಸಲು ಶನಿಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ತಪ್ಪದೇ ಪಠಿಸಿ. ಪ್ರತಿನಿತ್ಯ ಸೂರ್ಯ ದೇವನಿಗೆ ನೀರಿನ ಅರ್ಘ್ಯವನ್ನು ಕೊಡಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.